ಅತ್ಯಂತ ಸ್ವಾಭಿಮಾನಿ ರಾಜಕಾರಣಿಗಳಲ್ಲಿ ಒಂದು. ಪ್ರಾಮಾಣಿಕವಾಗಿ ದಲಿತರ ಸೇವೆಯನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಬಸವಲಿಂಗಪ್ಪನವರ ಸಮಾಧಿಯನ್ನು ಇದೇ ನಮ್ಮ ಮಲ್ಲಾಳ ಮತ್ತು ಯಲಹಂಕ ಮಧ್ಯಭಾಗದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಅವರ ಸಮಾಧಿ ಇತ್ತು. ಆ ಸಮಾಧಿಯನ್ನು ಇವತ್ತು ಅವ್ರ ಮಗ ಇವತ್ತು ಮಾರಾಟ ಮಾಡಿದ್ದಾರೆ. ಆ ಸಮಾಧಿ ಮೂಲ ಸ್ಥಳವನ್ನು ತೆಗೆದು ಬೇರೆ ಕಡೆ ಅದನ್ನು ಬದಲಾಯಿಸಿರುವ ಮುಖಾಂತರವಾಗಿ ಆ ಬಸವಲಿಂಗಪ್ಪನವರಿಗೆ ಅವಮಾನ ಮಾಡಿದ್ದಾರೆ. ಬಸವಲಿಂಗಪ್ಪನ ಸ್ಥಳದಲ್ಲಿ ಇವತ್ತು ಸ್ಮಾರಕ ನಿರ್ಮಾಣ ಮಾಡಬೇಕು ಸರ್ಕಾರ. ಆ ಬಸವಲಿಂಗಪ್ಪನ ಸಮಾಧಿನ ಅಲ್ಲೇ ಉಳಿಸ್ಕೊಡ್ಬೇಕು. ಜೊತೆಗೆ ಏನಿವತ್ತು 96ನೇ ಜನ್ಮದಿನಾಚರಣೆ ಮಾಡ್ತಾ ಇರ್ತಕ್ಕಂಥ ಕೆಲವು ಅಭಿಮಾನಿಗಳಿದ್ದಾರೆ, ಅವರಿಗೆ ಒಂದು ಎಚ್ಚರಿಕೆ ಮಾತು. ಮತ್ತು ಸಮಾಧಿನೇ ಇಲ್ಲದಿರೋ ಟೈಮಲ್ಲಿ ನೀವು ಅವರ ಜನ್ಮದಿನಾಚರಣೆ ಮಾಡ್ತಾಯಿದ್ದೀರಿ. ಅವ್ರ ಜನ್ಮದಿನಾಚರಣೆ ಮಾಡಬೇಕಾದ್ರೆ ಮೊದಲು ಸಮಾಧಿಗಾಗಿ ಹೋರಾಟ ಮಾಡಿ. ಸಮಾಧಿಯನ್ನು ಉಳಿಸೋಂಥ ಕೆಲಸ ಆಗದೆ ಹೋದರೆ ಈ ಬಸವಲಿಂಗಪ್ಪನವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಬಸವಲಿಂಗಪ್ಪನವರ ಪ್ರತಿಮೆಯನ್ನು ವಿಧಾನಸೌಧಕ್ಕೆ ಬಂದು ಮಾಡಿ ಅಂತ ನೀವು ಬೇಡಿಕೆ ಇಟ್ಟಿದ್ದೀರಾ. ಅದೇ ಸಮಾಧಿಯನ್ನು ಉಳಿಸುವಂಥ ಕೆಲಸನೂ ಮಾಡಬೇಕಾದ ನಿಮ್ಮ ಕರ್ತವ್ಯ ಆಗಿದೆ. ಹಾಗಾಗಿ ಬಸವಲಿಂಗಪ್ಪನವ್ರನ್ನ ಈ ದೇಶದಲ್ಲಿದ್ದ ಅತ್ಯಂತ ಪ್ರಾಮಾಣಿಕ ಅಧಿಕಾರಿಗಳು ಬಂದರು. ಅವ್ರ ಮಗ ಪ್ರಸನ್ನ ಕುಮಾರ ಏನಿದ್ದಾರೋ ಅವರು ಇವತ್ತು ಆ ಜಾಗವನ್ನು ಮಾರಾಟ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಕೂಡಲೇ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಆ ಸ್ಥಳವನ್ನು ಸ್ಮಾರಕವಾಗಿ ಪರಿವರ್ತಿಸಬೇಕು. ಸ್ವಾಭಿಮಾನಿಗಳ ಧ್ವನಿಯಾಗಿದ್ದಂಥ ಬಸವಲಿಂಗಪ್ಪನವರ ಸಮಾಧಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಂತ ಒಂದು ಪ್ರೈವೇಟ್ ಡೆವಲಪರ್ಗೆ ಅದು ಮಾರಾಟ ಮಾಡಿದ್ದಾರೆ. ಅವ್ರ ಮೂಲ ಏನು ಸಮಾಧಿ ಇತ್ತು ಆ ಸಮಾಧಿಯನ್ನು ಬೇರೆ ಕಡೆ ಬದಲಾವಣೆ ಮಾಡಿ ಖಾಸಗಿ ಸ್ಥಳದಲ್ಲೇ ಇದ್ದಿದ್ದು. ಆ ಖಾಸಗಿ ಸ್ಥಳ ಆದ್ರೂ ಅದು ಸ್ಥಳವನ್ನು ಮಾರಾಟ ಮಾಡಬಾರ್ದು. ಸರ್ಕಾರನೇ ಆ ಜಾಗವನ್ನು ಓಡೋದ್ರ ಮುಖಾಂತರವಾಗಿ ಅಕಸ್ಮಾತ್ ಸರ್ಕಾರದಲ್ಲಿ ಹಣ ಇಲ್ಲ ಅಂದರೆ ನಾವು ಅವರ ಅಭಿಮಾನಿಗಳಾಗಿ ಹಣವನ್ನು ನಾವು ಸಂಗ್ರಹಿಸ್ತೇವೆ. ಆ ಮಾಲೀಕರಿಗೆ ಯಾರು ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಹಣ ಕೊಡ್ತೇವೆ. ಆ ಜಾಗ ನಮ್ಗೆ ಬಿಟ್ಕೊಡ್ತೇವೆ.